ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 10. ದೈವಿಕ ಮಹಿಮೆಗಳ ರಹಸ್ಯ. ಬದುಕಿನ ದಾರಿ ಬದಲಿಸುವ ಕೃಷ್ಣನ ಪರಮಜ್ಞಾನ. ದೇವತೆಗಳು ಮತ್ತು ಉನ್ನತ ವಿಕಸಿತ ಆತ್ಮಗಳು ಸಹ ತಾನು ಹೇಗೆ ವಿಶ್ವ ಮತ್ತು ಅದರ ಎಲ್ಲ ಅಭಿವ್ಯಕ್ತಿಗಳಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಾರೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಈ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣನಾದ ಆ ಪರಮಾತ್ಮನ ಅನಂತ ಶಕ್ತಿಯನ್ನು ಸಂಪೂರ್ಣವಾಗಿ ಗ್ರಹಿಸುವುದು ಮಾನವನ ಬುದ್ಧಿಶಕ್ತಿಗೆ ಮೀರಿದ್ದು ಎಂಬುದನ್ನು ಈ ದಿವ್ಯ ಸಂದೇಶವು ನಮಗೆ ನೆನಪಿಸುತ್ತದೆ. ನಮ್ಮಲ್ಲಿರುವ ಬುದ್ಧಿವಂತಿಕೆ, ಸತ್ಯ, ತೃಪ್ತಿಯಂತಹ ಸಕಲ ಸದ್ಗುಣಗಳು ಆ ದೈವಿಕ ಮೂಲದಿಂದಲೇ ಹರಿದು ಬಂದಿದ್ದರಿಂದ ಜೀವನದಲ್ಲಿ ಅಹಂಕಾರವನ್ನು ತೊರೆದು ಆ ಉನ್ನತ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗುವುದೇ ನಿಜವಾದ ಜ್ಞಾನವಾಗಿದೆ. ನಾವು ಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ನಮ್ಮನ್ನು ನಾವು ಆ ದೈವಿಕ ಪ್ರಜ್ಞೆಗೆ ಅರ್ಪಿಸಿಕೊಂಡಾಗ ನಮ್ಮೊಳಗಿನ ಅಜ್ಞಾನದ ಕತ್ತಲೆಯು ನಾಶವಾಗಿ ಯಾವುದು ಸತ್ಯ ಮತ್ತು ಯಾವುದು ಅಸತ್ಯ ಎಂಬುದನ್ನು ವಿವೇಚಿಸುವ ಅಪೂರ್ವ ತಾರತಮ್ಯ ಶಕ್ತಿಯು ನಮಗೆ ಲಭಿಸುತ್ತದೆ. ನಮ್ಮ ಭವಿಷ್ಯದ ಬದುಕಿಗೆ ಇದು ನೀಡುವ ಪರಮ ಮಾರ್ಗದರ್ಶನವೇನೆಂದರೆ, ಈ ಜಗತ್ತಿನ ಸಕಲ ವೈವಿಧ್ಯತೆಗಳಲ್ಲಿ ಮತ್ತು ಪ್ರತಿಯೊಂದು ಜೀವಿಗಳಲ್ಲಿಯೂ ಆ ದೈವಿಕ ಚೈತನ್ಯವನ್ನು ಕಾಣುತ್ತಾ ಲೌಕಿಕ ಭ್ರಮೆಗಳಿಗೆ ಮರಳಾಗದೆ ದೈವಿಕ ಅನುಗ್ರಹದ ಬೆಳಕಿನಲ್ಲಿ ಸತ್ಪಥದತ್ತ ಸಾಗುವುದೇ ಮಾನವ ಜನ್ಮದ ಸಾರ್ಥಕತೆಯಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.